ಪ್ರಾಕೃತಿಕವಾಗಿ ಹಾಸನ ಜಿಲ್ಲೆಯ ಭೂಭಾಗನೆ ಸಾಕಷ್ಟು ನಷ್ಟ ಅನುಭವಿಸಿರೋದು. ಅದಕ್ಕೆ ತಕ್ಕಂಗೆ ಈಗ ನಮ್ಮ ಜಿಲ್ಲೆಗೆ ಅದರಲ್ಲೂ ಅರಸೀಕೆರೆ ಮತ್ತು ಬೇಲೂರು ತಾಲೂಕುಗಳಿಗೆ ಹಂಚಿಕೆ ಆಗಿರೋ ನೀರಿನ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ? ಈಗ ಹಾಸನ ಜಿಲ್ಲೆನಲ್ಲಿ ಸಕಲೇಶ್ಪುರದಲ್ಲಿ ಭೂಮಿ ಸ್ವಲ್ಪ ಮಟ್ಟಿಗೆ ಅಲ್ಲಿಂದ ಅಲ್ಲಿವರೆಗೂ ತರೋದು ಪೈಪ್ ಲೈನಲ್ಲಿ ತಂದಿದ್ದೀವಿ. ಚಾನಲ್ ಮುಖಾಂತರ ಹೋಗಿರ್ತಕ್ಕಂಥದ್ದು ಬೇಲೂರು ಮತ್ತು ಅರಸೀಕೆರೆ ನಾವು ನೀರು ಬೇಕು ಅಂತ ಅಂದರೆ ಇತಿಹಾಸದಲ್ಲಿ ಸೂರ್ಯ ಹುಟ್ಟೋದು ಎಷ್ಟೋ ಸತ್ಯವೋ ಅಷ್ಟೇ ಸತ್ಯ. ಅರಸೀಕೆರೆಗೆ ಯಾವುದೇ ನೀರಾವರಿ ಈ ಚಾನಲ್ ನೀರಾವರಿ ತರಕ್ಕಾಗಲ್ಲ ಅಂತ ಪುಣ್ಯಾತ್ಮರು ಈ ದೇಶದಲ್ಲಿ ಇದ್ದಾರೆ, ಈ ರಾಜ್ಯದಲ್ಲಿ. ಗೊತ್ತಾಗ್ತಾ? ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಇವತ್ತು ಬಂದಿದೆ ನಮಗೆ ಚಾನಲ್ ನೀರು ಹರಿದು ಬರುತ್ತೆ. ನಾವು ಆಗಲೇ ಹೇಮಾವತಿ ನೀರನ್ನು ತಗೊಂಡೋಗಿ ಕಣ್ಕಟ್ಟೆ ಹೋಗ್ಲಿಕ್ಕೆ 8 ಕೆರೆ ಬಿಟ್ಟಿದ್ದೀವಿ. ಅದು ಪ್ರಶ್ನೆ ಅದಲ್ಲ. ಈಗ ಸಕಲೇಶ್ಪುರದಲ್ಲಿ ಯಥೇಚ್ಛವಾಗಿ ಬೀಳ್ತಾ ಇದ್ದಂಥ ಮಳೆಯಿಂದ ಅದು ದೈವದತ್ತವಾಗಿ ಬಂದಿರತಕ್ಕಂಥದ್ದು. ಆ ದೈವದತ್ತವಾಗಿ ಬಂದದ್ದಂಥ ಮಳೆಯ ನೀರನ್ನು ಸಮುದ್ರ ಸೇರ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನೇನಾದರೂ ಮಾಡಿ ಕೋಲಾರಕ್ಕೆ ಕುಡಿಯೋ ನೀರಿಲ್ಲ. ಯಾವ ರೀತಿ ಆ ಇದ್ದಂಥ ಕಷ್ಟವನ್ನು ನೋಡಿ ಸಕಲೇಶ್ಪುರ ಜನ ತ್ಯಾಗ ಮಾಡಿದ್ದಾರೆ. ಅವ್ರಿಗೆ ಪರಿಹಾರನೂ ಕೊಟ್ಟಿದ್ವಿ, ಎಲ್ಲನೂ ಕೊಟ್ಟಿದ್ವಿ. ಅವ್ರಿಗೆ ಯಾವುದೇ ಭೂಮಿ ನಷ್ಟ ಮಾಡಿಲ್ಲ. ನಾವು ಅಲ್ಲೆಲ್ಲ ಪೈಪ್ ಲೈನ್ ಮುಖಾಂತರನೇ ತಂದು ಅರುಣಹಳ್ಳಿವರೆಗೆ ಪೈಪ್ ಲೈನ್ ತಂದಿದ್ವಿ. ಅಲ್ಲಿಂದ ಮುಂದಕ್ಕೆ ಮಾತ್ರ ನಾವು ಚಾನಲ್ ಮುಖಾಂತರ ಒಂದು 200 ಮೀಟ್ರನ್ನ ಅಲ್ಲ ಒಂದು 20 ಕಿಲೋಮೀಟರ್ ಮಾತ್ರ ನಾವು ತಗೊಂಡೋಗಿದ್ದೀವಿ. ನಮ್ಮ ಜಿಲ್ಲೆ ಆ ಜಿಲ್ಲೆ ಅನ್ನೋ ಪ್ರಶ್ನೆ ಅಲ್ಲ. ನಮ್ಮ ಜಿಲ್ಲೆನಲ್ಲಿ ಬೇಲೂರು ಮತ್ತು ಅರಸೀಕೆರೆ ಈ ಭಾಗಕ್ಕೆ ನೀರಾಗುತ್ತೆ. ನಾವು ಏನೂ ಇಲ್ದಲೆ ಅನಾಥರ ಬಿದ್ದಿದ್ವಲ್ಲ ಅರಸೀಕೆರೆಯವರು, ಏನು ಇಲ್ದಲೆ ಇದ್ರಲ್ರಿ, ನೀವೇ ತಗೊಂಡೋಗ್ತಾ ಇದ್ರಿ. ಆರಂಗ್ಯೂ ನಿಮ್ಗೆ, KRS ನಿಮ್ಗೆ, ಹೆಚ್ಚು ನಿಮ್ಗೆ, ಎಲ್ಲ ನಿಮ್ಗೆ ಓದ್ತಿದ್ದು. ನಾವು ಅದು ತಗೊಂಡೋಗೋದಕ್ಕೆ ಇದು ಮಾಡ್ಬೇಕು. ನಾವು ಇನ್ನು ಹೆಂಗೆ ಮಾಡ್ಬೇಕಪ್ಪ ನಾವು ಅರಸೀಕೆರೆಯವರು? ನಮಗೆ ತೃಪ್ತಿ ಇದೆ. ಇದು ಭಗೀರಥ ಹೋರಾಟ ರೀ. ಈ ಸಮುದ್ರಕ್ಕೆ ಬೀಳೋ ನೀರನ್ನ 1000 ಅಡಿ ಎತ್ತರಕ್ಕೆ ಹತ್ತಿಸಿ ನೀರು ಬಿಡೋವಂಥದ್ದು ಭಗೀರಥ ಹೋರಾಟ ಅಲ್ವೇನ್ರಿ ಇದು? ಅರಸೀಕೆರೆ ನೀರು ನಾಡ್ದು ಶನಿವಾರನೇ ತಲುಪೋದು. ಅವತ್ತೇ ಶುಕ್ರವಾರ ಆನ್ ಆಗ್ತದಂಗೆ. ಅಲ್ಲಿ ಒಂದು 5 ಕಿಲೋಮೀಟ್ರು ಫಾರೆಸ್ಟ್ನರು ಕೆಲಸ ಮಾಡಕ್ ಬಿಟ್ಟಿಲ್ಲ. ಈಗ ಕೆಲಸ ಮಾಡಕ್ ಕೊಟ್ಟಿದ್ದೀವಿ. ಯಾವುದು? ಬೇಲೂರು ತಾಲೂಕು ಅಂತ ಸರ್, ಐದಳ್ಳ ಕಾವಲ್ದ ಹತ್ರ ಈಗ ಕೊಟ್ಟಿದ್ದಾರೆ. ಅವ್ರಿಗೆ ಬದಲಿ ಭೂಮಿ ಕೊಟ್ಟಿದ್ದೀವಿ. ಇನ್ನೊಂದು ತಿಂಗಳು 1.5 ತಿಂಗಳೊಳಗೆ ಕೆಲಸ ಆಗೋಗುತ್ತೆ. ಮುಂದಿನ ಸಾರಿಂತವು ಸರಾಗವಾಗಿ ಅರಸೀಕೆರೆ ತಾಲೂಕಿನ ಎಲ್ಲ ಕೆರೆಗಳು ತುಂಬುತ್ತವೆ. ಬೇಲೂರು ತಾಲೂಕಿನ ಆ ಭಾಗದ ಕೆರೆಗಳು ತುಂಬುತ್ತವೆ. ಐದಳ್ಳ ಕಾವಲನ್ನ ಬಿಟ್ರೆ ಇನ್ನೆಲ್ಲೂ ತೊಂದರೆ ಇಲ್ಲ. ತುಮಕೂರಲ್ಲಿಲ್ಲ. ತುಮಕೂರಿನಿಂದ ಈಗ ಪೈಪ್ ಲೈನ್ ಮಾಡಿಬಿಟ್ರು. ಈಗ ಈ ತರ ಚಾನಲ್ ಬೇಡ ಅಂತ ಹೇಳ್ಬಿಟ್ಟು ಪೈಪ್ ಲೈನ್ ಡಿಸ್ಟ್ರಿಬ್ಯೂಷನ್ ಪೈಪ್ ಲೈನ್ ಮಾಡಿಬಿಟ್ರು. ಗ್ರಾವಿಟಿನೇ ಇದು ಬಿಟ್ರೆ, ಇಲ್ಲಿಂದ ಬಿಟ್ರೆ ಬೇಲೂರು ಸಕಲೇಶ್ಪುರ ಬಿಟ್ರೆ ಇಲ್ಲಿಂದ ಹಿಡಿದು ಕೋಲಾರದವರೆಗೂ ಗ್ರಾವಿಟಿನೇ. ಪೈಪ್ ಲೈನ್ ಅಲ್ಲೂ ಗ್ರಾವಿಟಿನೇ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಂತ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಬರ್ತಾರೆ. ಅವರು ಇರ್ತಾರೆ ಸರ್. ಒಳ್ಳೆ ಚೆನ್ನಾಗಿ ಹೇಳ್ತೀವಿ. ಅವ್ರ ಫಲಾನುಭವಿಗಳು ರೀತಿ ನೀವೆಲ್ಲ ನೋಡಿ ಇಷ್ಟು ಜನ ಎಲ್ಲ ಸೇರ್ಕೊಂಡು ಹಬ್ಬದ ತರ ನೀವು ಮಾಡ್ತಾ ಇದ್ದೀರಾ, ಅವರೇ ಇಲ್ವಲ್ಲ ಅಂತ. ಇಲ್ಲ, ಬರ್ತಾರೆ. ನಾಳೆ ಅವತ್ತೇನೋ ಮೀಟಿಂಗು ಇವತ್ತು ಇದೆ ಅಂತ, ನಾಳೆ ಬರ್ತಾರೆ. ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಸರಿ, ಆದ್ರೆ ಜನರೀಗ ಅದು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನೀರು ಹರಿಯೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಈ ನಡುವೆ ತರಾತುರಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ. ತರಾತುರಿಲೇನಿಲ್ಲ. ಈಗ ನೀರು ಈ ವರ್ಷನೇ ಮೊದಲನೇದು ಇರ್ತಾ ಇರೋದು, ಇದೇ ಪ್ರಥಮ. ಆದ್ರಿಂದ ಅವತ್ತು ಮೊನ್ನೆ ಬಂದು ಟ್ರಯಲ್ನ ನಿಮ್ಮ ಎದುರಿಗೇನೆ DK ಶಿವಕುಮಾರ್ ಅವರು ಮಾಡಿದ್ರು, ನೋಡಿದ್ರು, ಕೊನೆ ಅಂತ್ಯ ಭಾಗದವರೆಗೂ ಬಂದರು. ಈ ಸಾರಿನೇ ಮಾಡ್ಬೋದು, ಕರೆಕ್ಟ್ ಇದೆ, ಇದು ನೀರಿದೆ, ಈ ಸಂದರ್ಭದಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು. ತರಾತುರಿ ಅನ್ನೋ ಪ್ರಶ್ನೆ ಏನಿಲ್ಲ. ಟ್ರಯಲ್ ಬಿಟ್ಟಾಗಲೇ ನೀವೇ ಇದ್ರಿ ಅಲ್ಲ, ಅದು ನೋಡಿ ಆ ನೀರು ಧುಮುಕ್ತಾ ಇದ್ದದನ್ನ ನೋಡಿ ಈಗ ಮಾಡಬೇಕು ಅಂತ ತೀರ್ಮಾನ ತಗೊಂಡು.
ಉದ್ದೇಶಿತ ಜಾಗಕ್ಕೆ ಅಪ್ ಟು ಬೇಲೂರು ಈಗಲೇ ಹರಿಯುತ್ತೆ. ಈಗ ಹಳೆ ಬಿಡು ತುಂಬಿತೆ, ಬೆಳವಾಡಿ ತುಂಬಿತೆ, ಅವ್ರದ್ದೇ ಬೇಲೂರು ಕೆರೆ ಎಲ್ಲ ಹರಿದಲ್ವಾ, ಬೇಲೂರಿಗೆ ತುಂಬಿದೆ. ನಮ್ಮ ಅರಸೀಕೆರೆ ಮತ್ತೆ ಬೇಲೂರು ಮಧ್ಯದಲ್ಲಿ ಅಲ್ಲಿ ಒಂದು 5 ಕಿಲೋಮೀಟ್ರು ಫಾರೆಸ್ಟ್ನರ್ ತಡೆದಿದ್ದರಿಂದ ನಿಂತಿದೆ. ಅವ್ರಿಗೆ ಬದಲಿ ಭೂಮಿ ಕೊಟ್ಟಿದ್ದೀವಿ, ಅವ್ರು ಕೊಡ್ತಾರೆ, ಅದು ತೀರ್ಮಾನ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.